ಅಸ್ಸಲಾಮುಅಲೈಕುಮ್. ಹೆಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಮಾಡಿದ ಒಂದು ಅದ್ಭುತ ಒನ್ ಡೇ ಟ್ರಿಪ್ ಬಗ್ಗೆ ನಿಮಗೆಲ್ಲ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವ್ಲಾಗ್ ಮಾಡುವ ಒಂದು ವಿಭಿನ್ನ ಪ್ರಯತ್ನ ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗು. ಸೊ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ನ್ಯಾಚುರಲ್ ಸಿಂಪಲ್ ಫ್ಯಾಮಿಲಿ ವ್ಲಾಗ್. ಇಲ್ಲಿ ನಾವು 3 ಫ್ಯಾಮಿಲಿ ಹೋಗ್ತಾ ಇರೋದು. 2 EV ಕಾರನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪೊಲ್ಯೂಷನ್ ಫ್ರೀ ಜರ್ನಿ. ಮಕ್ಕಳೆಲ್ಲ ಇನ್ನೊಂದು ಗಾಡಿಯಲ್ಲಿದ್ದರು. ನಮ್ಮ ಮನೆಯವರ ಅಕ್ಕ ಮತ್ತು ಅವರ ಯಜಮಾನರ ಜೊತೆಗೆ ನಾವು ಮತ್ತು ನಮ್ಮ ಮನೆಯವರ ಇನ್ನೊಬ್ಬರು ಅಕ್ಕ ಅವರ ಯಜಮಾನರ ಜೊತೆಗೆ ನಾವು ನಮ್ಮ ಮಿಸ್ಸಸ್ಸು ಒಂದು ಕಾರಲ್ಲಿದ್ವಿ. ಮಕ್ಕಳೆಲ್ಲ ಎಕ್ಸೈಟ್ ಆಗಿದ್ರು. ಒಬ್ಬಳು ಜರ್ನಿ ಡ್ಯಾನ್ಸರು, ಒಬ್ಬಳು ಜರ್ನಿ ಸಿಂಗರ್. ಆದರೆ ನಮ್ಮಿಬ್ಬರು ಮಕ್ಕಳು ಜರ್ನಿ ಸ್ಲೀಪರ್ಸ್. ಬೇಲೂರಿಂದ ಜಾವಗಲ್ ಹೋಗೋ ದಾರಿಯಲ್ಲಿದ್ದೀವಿ. ಜಾವಗಲ್ಗೆ ನಾನು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಜಾವಗಲ್ ಬಗ್ಗೆ ಭಾಳ ಕೇಳಿದ್ದೀನಿ. ಸೊ ಬನ್ನಿ ನೋಡೋಣ ಫಸ್ಟ್ ಟೈಮ್ ಯಾವ ರೀತಿ ಅನುಭವ ಇರುತ್ತಂತ. ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಜಾವಗಲ್ ಅಲ್ಲಿರುವಂಥ ಪ್ರಸಿದ್ಧ ದರ್ಗಾ ಆಲ್ ಹಜ್ ಹುಜೂರ್ ಸೈಯದ್ ಮೊಹಮ್ಮದ್ ಖಲಂದರ್ ಶಾ ಪೀರಾನ್ ವಲಿ ಅಲ್ಲಾಹ್ ದರ್ಗಾ. ಸೊ ಅಲ್ಲಿ ಮುಂದೆ ನಾವು ಲಂಗರ್ ಅಂದರೆ ಊಟದ ವ್ಯವಸ್ಥೆ ಇತ್ತಂತ ಹೇಳಿ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಇಲ್ಲಿ ದರ್ಗಾದಿಂದ ಸ್ವಲ್ಪ ದೂರದಲ್ಲಿ ಬಂಗ್ಲಾ ಅಂತ ಒಂದು ಪ್ಲೇಸ್ ಇದೆ. ದರ್ಗಕ್ಕೆ ಬರೋ ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇತ್ತು ಅಂತ ಹೇಳಿದರು. ಆದರೆ ಕ್ಯೂ ಭಾಳ ಇತ್ತು. ನಮಗೆ ಟೈಮ್ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಅಲ್ಲೇ ನಿಯರ್ ಇದ್ದ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಸೊ ನೆಕ್ಸ್ಟ್ ಈಗ ನಾವು ಅಲ್ಲಿ ದರ್ಗಾಕ್ಕೆ ಹೋಗ್ತಾಯಿದ್ವಿ. ದರ್ಗಾದ ಎಂಟ್ರೆನ್ಸಲ್ಲಿ ಮೆಹಬೂಬ್ ಮೇರೆ ಆಯಿ ನಾನು ನಮಾಜ್ ಟೈಮ್ ಆಗಿರೋದ್ರಿಂದ ವಜು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕೂರ್ತಿರೋಂಥ ಜನರನ್ನ ನೋಡಿ ಎಷ್ಟು ಕ್ಲೀನ್ ಇದೆ, ಯಾವ ಊರಿಂದ ಬಂದು ಇಲ್ಲಿ ವಿಶ್ರಾಂತಿ ಪಡಿತಿದ್ದಾರೆ. ಸೊ ನೀವು ಈ ದರ್ಗಾಗೆ ಬಂದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಅಲ್ಲೇ ಪಕ್ಕದಲ್ಲಿರುವಂಥ ಮಸೀದಿ ಹೋಗಿ ನಮಾಜ್ ಮಾಡಿಕೊಂಡೆ. ನನ್ನ ಮಗ ನೋಡಿ ಅಲ್ಲಿ ಗ್ರೌಂಡಲ್ಲಿರುವ ಪಾರಿವಾಳ ಜೊತೆಗೆ ಆಟ ಆಡೋಕ್ಕೆ ಹೋಗ್ಬಿಟ್ಟ. ಸೊ ನನ್ನ ನಮಾಜ್ ಮುಗಿಸ್ಕೊಂಡು ಹೊರಗೆ ಬಂದು ಈ ರೀತಿ ಒಂದು ವಿಡಿಯೋ ತೊಗೊಂಡು ಇಂಥ ಒಂದು ಕ್ಲೀನ್ ಮತ್ತು ವೆಲ್ ಮೇಂಟೈನ್ಡ್ ದರ್ಗಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. खलंदर शाह पीर तुझ पे जान कुर्बान, जो गल के नूर से चमका हर दिल हर ईमान. तेरा दर है रहमत, तेरा नाम दवा, जो भी झुक के आया यहाँ उसको
ಇದೇ ಶನಿವಾರ ಮತ್ತು ಭಾನುವಾರ ಇಲ್ಲಿನ ಉರುಸ್ ಅಂತ ಗೊತ್ತಾಯಿತು. ನಾವು ಮುಂಚೆನೇ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರೋದು. ಉರುಸ್ ಟೈಮಲ್ಲಿ ಬಂದರೆ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ಕ್ರೌಡ್ ಇರುತ್ತೆ, ಅಷ್ಟು ಜಂಗುಳಿ ಇರುತ್ತೆ. ಹಾಗಾಗಿ ನಾವು ಮುಂಚೆನೇ ಬಂದಿದ್ದು, ಒಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಎಲ್ರಿಗೂ ಖುಷಿ ತಂದುಕೊಡ್ದು. ಸೊ ಇಷ್ಟು ನಮ್ಮ ಸಿಂಪಲ್ ವ್ಲಾಗು ಜಾವಗಲ್ ಬಗ್ಗೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೇ, ನೆಕ್ಸ್ಟ್ ನಾವು ಇಲ್ಲಿಂದ ಹಿಸ್ಟಾರಿಕಲ್ ಪ್ಲೇಸ್ಗಳಾದ ಬೇಲೂರು ಮತ್ತು ಹಳೆಬೀಡು ಕಡೆ ಹೋಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.